ರೈತರ ಜೀವನಾಡಿಯಾಗಿರುವ ಕೆಆರ್ಎಸ್ಗೆ ಬಾಗಿನ ಅರ್ಪಣೆಯನ್ನ ಮಾಡಲಾಗುತ್ತೆ. 4ನೇ ಬಾರಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಮಧುವನ ಗಿತ್ತಿಯಂತೆ ಕೆಆರ್ಎಸ್ ಜಲಾಶಯ ಸಿಂಗಾರಗೊಂಡಿದೆ. ಡ್ಯಾಂ ಮೇಲೆ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ. ಜಲಾಶಯಕ್ಕೆ ತೋರಣ ಕಟ್ಟಿ ಸಿದ್ದರಾಮಯ್ಯ ಸ್ವಾಗತವನ್ನು ಮಾಡಿದ್ದು ಸಿಎಂ ಡಿಸಿಎಂ ಸಚಿವ ಸಂಪುಟದ ಸದಸ್ಯರು ಭಾಗಿಯಾಗಿದ್ದಾರೆ. ಬಾಗಿನ ಅರ್ಪಣೆಯ ಸ್ಥಳದಲ್ಲಿ ಗಣ್ಯರಿಗೆ ವೇದಿಕೆ ನಿರ್ಮಾಣವನ್ನ ಮಾಡಲಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಆರ್ಎಸ್ಗೆ ಬಾಗಿನ ಅರ್ಪಣೆಯನ್ನ ಮಾಡಲಾಗುತ್ತೆ. ಮಧುವನ ಗಿತ್ತಿಯಂತೆ ಜಲಾಶಯ ಸಿಂಗಾರಗೊಂಡಿದೆ. 4ನೇ ಬಾರಿಗೆ ಸಿಎಂ ಆಗಿ ಸಿದ್ದರಾಮಯ್ಯ ಬಾಗಿನ ಅರ್ಪಣೆಯನ್ನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಾಗಿನ ಅರ್ಪಣೆ ಆಗಲಿದ್ದು ಇದಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಂತರದಲ್ಲಿ ಪೂಜಾ ಕೈಂಕರ್ಯವೂ ಇರುತ್ತೆ. ಪೂಜಾ ಕೈಂಕರ್ಯ ನಡೆದ ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮವೂ ಇರುತ್ತೆ. ವೇದಿಕೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಡ್ಯಾಂ ಮೇಲೆ ಕನ್ನಡದ ಬಾವುಟ ರಾರಾಜಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಮೊದಲನೆಯ ದೃಶ್ಯದಲ್ಲಿ ಪೂಜಾ ಕೈಂಕರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಎಲ್ಲೆಲ್ಲಿಯೂ ಕೂಡ ಅಂದ್ರೆ ಡ್ಯಾಂ ಮೇಲೆ ಕನ್ನಡ ಬಾವುಟ ರಾರಾಜಿಸ್ತಾ ಇದೆ. ಮುಖ್ಯ ದ್ವಾರದಿಂದ ಬಾಗಿಲದ ಸ್ಥಳದವರೆಗೂ ಕೂಡ ರೆಡ್ ಕಾರ್ಪೆಟ್ ಅನ್ನ ಮಾಡಲಾಗಿದೆ. ಜಲಾಶಯಕ್ಕೆ ತೋರಣವನ್ನು ಕಟ್ಟಿ ಸಿದ್ದರಾಮಯ್ಯಗೆ ಸ್ವಾಗತಕ್ಕೆ ಕೂಡ ಸಜ್ಜು ಮಾಡಲಾಗಿದೆ. ಬಾಗಿನ ಅರ್ಪಣೆಯ ಸ್ಥಳದಲ್ಲಿ ಗಣ್ಯರಿಗೆ ಚಿಕ್ಕ ವೇದಿಕೆಯೂ ಕೂಡ ಮಾಡಲಾಗಿದೆ. ಸಂಪೂರ್ಣ ಭರ್ತಿಯಾಗಿ ಕೆಆರ್ಎಸ್ ಜಲಾಶಯ ಬಳಕ್ತಾ ಇರುವಂಥದ್ದು. ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಇವತ್ತು ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಜೂನ್ ತಿಂಗಳಿನಲ್ಲಿ ಇದೇ ಮೊದಲಿಗೆ ಸಿಎಂ ಬಾಗಿನ ಅರ್ಪಣೆಯನ್ನ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ HALನಿಂದ ಕೆಆರ್ಎಸ್ಗೆ ಸಿಎಂ ಹಾಗೂ ಡಿಸಿಎಂ ತೆರಳಿದ್ದು ಮಧ್ಯಾಹ್ನ 12 ಗಂಟೆ ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಾಗಿನ ಅರ್ಪಣೆಯನ್ನ ಮಾಡಲಾಗುತ್ತೆ. ನಂತರದಲ್ಲಿ ಪೂಜಾ ಕೈಂಕರ್ಯವೂ ನೆರವೇರುತ್ತೆ. ಪೂಜೆ ನಡೆದ ನಂತರದಲ್ಲಿ ವೇದಿಕೆಯ ಕಾರ್ಯಕ್ರಮ ನಡೆಯಲಿದೆ. ಎರಡು ಬಿಂದಿಗೆ ಒಂದು ನೀರು ಒಂದು ಹಾಲು ಇದೆಯಾ ಆ ಕಡೆ ಆ ಕಡೆ